ಇನ್ನು ಹಾಸನದಲ್ಲಿ ಕೆಲವು ಪ್ರವಾಸಿ ತಾಣಗಳಿಗೆ ಈಗ ಸದ್ಯಕ್ಕೆ ನಿಷೇಧ ಇದೆ, ಹೋಗಬೇಡಿ ಅಂತ. ಆದರೂ ಕೇಳಲ್ಲ. ಮಳೆ ನಿಂತರೂ ಮಲೆನಾಡು ಭಾಗದಲ್ಲಿ ಪ್ರವಾಸಿಗರ ದಂಡು. ಸಕಲೇಶಪುರ ತಾಲೂಕಿನ ಅಬ್ಬಿ ಫಾಲ್ಸ್ಗೆ ಪ್ರವಾಸಿಗರ ದಂಡೆ ಹರಿದು ಬರ್ತಾ ಇದೆ. ಆ್ಯಕ್ಚುಲಿ ಫಾಲ್ಸ್ ಗುಡ್ಡ ಪ್ರದೇಶಗಳಿಗೆ ನಿಷೇಧ ಹೇರಿತ್ತು ತಾಲೂಕು ಆಡಳಿತ. ಹೊರ ರಾಜ್ಯ ಮತ್ತು ಹೊರ ಜಿಲ್ಲೆಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಆಗಮಿಸ್ತಾ ಇದ್ದಾರೆ. ಮಳೆನೇ ಇಲ್ಲ. ಹಸಿರು ಕಾನನದ ಮಧ್ಯೆ ಹರಿತಾ ಇರುವಂತಹ ನೀರಿಗಿಳಿದು ಹುಚ್ಚಾಟ ಮಾಡ್ತಾ ಇದ್ದಾರೆ. ಪೊಲೀಸರು ಬಂದು ವಾರ್ನ್ ಮಾಡಿದ್ರು, ಡೋಂಟ್ ಕೇರ್. ಸೊ ಇಲ್ಲೇನಾಗುತ್ತೆ, ಆಮೇಲೆ ಬಾಯಿ ಬಡ್ಕೋತಾರೆ ಹೆಚ್ಚು ಕಮ್ಮಿ ಆದರೆ. ರಕ್ಷಣೆ ಮಾಡಲಿಲ್ಲ, ನಮ್ಮನ್ನು ಕಾಪಾಡಲಿಲ್ಲ, ಹಾಗೆ ಹೀಗೆ. ಅಲ್ಲಿ ಸಿಬ್ಬಂದಿಯನ್ನೇ ನಿಯೋಜನೆ ಮಾಡಬೇಕು, ಇರಲೇಬೇಕಲ್ಲಿ ಯಾವಾಗಲೂ ಡೇ ಟೈಮಲ್ಲಿ. ಹಾಸನ ಜಿಲ್ಲೆಯಲ್ಲಿ ಕಳೆದ ವಾರ ಧಾರಾಕಾರವಾಗಿ ಮಳೆಯಾಗಿತ್ತು. ಈ ಮಳೆಯಿಂದಾಗಿ ಹಳ್ಳ ಕೊಳ್ಳಗಳು ತುಂಬಿ ಹರಿದ್ರೆ ಫಾಲ್ಸ್ಗಳಿಗೆ ಜೀವ ಕಳೆ ಬಂದಿದೆ. ಹಾಗಾಗಿ ಮಲೆನಾಡು ಭಾಗಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸ್ತಾ ಇದ್ದಾರೆ. ನಾವೀಗ ದೃಶ್ಯದಲ್ಲಿ ಗಮನಿಸಬಹುದು. ಇದು ಸಕಲೇಶಪುರ ತಾಲೂಕಿನ ಹಾನುಬಾಳು ಗ್ರಾಮದಲ್ಲಿ ಹರಿತಕ್ಕಂತಹ ಅಬ್ಬಿ ಫಾಲ್ಸ್. ಈ ಅಬ್ಬಿ ಫಾಲ್ಸ್ಗೆ ಸಹಜವಾಗಿ ಮಳೆಗಾಲದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸ್ತಾರೆ. ಅದರಲ್ಲೂ ವೀಕೆಂಡ್ಗಳಲ್ಲಂತೂ ಈ ಫಾಲ್ಸ್ ನೋಡಲು ಜನ ಸಾಗರವೇ ಹರಿದು ಬಂದಿರ್ತದೆ. ಏನು ಹೆಚ್ಚಿನ ಮಳೆ ಆಗ್ತಾ ಇರೋದ್ರಲ್ಲಿ ಯಾವುದೇ ಅನಾಹುತ ಸಂಭವಿಸಬಾರ್ದು ಅನ್ನೋ ದೃಷ್ಟಿಯಲ್ಲಿ ಸಕಲೇಶಪುರ ತಹಶೀಲ್ದಾರ್ ಸುಪ್ರೀತಾ ಅವರು ಒಂದು ಆದೇಶವನ್ನು ಹೊರಡಿಸಿದ್ರು. ಯಾವುದೇ ಪ್ರವಾಸಿ ತಾಣಗಳು, ಫಾಲ್ಸ್ಗಳು, ಬೆಟ್ಟಗಳಿಗೆ ನಿಷೇಧವನ್ನು ಹೇರಿದ್ರು. ಆದರೆ ಆ ಮುಂದಿನ ಆದೇಶ ಇನ್ನೂ ಸಹ ಅವರು ಬೇರೆ ಆದೇಶವನ್ನು ಮಾಡಿಲ್ಲ. ಆದರೂ ಸಹ ಪ್ರವಾಸಿಗರು ಅಬ್ಬಿ ಫಾಲ್ಸ್ಗೆ ಬಂದು ನೀರಿನ ಮಧ್ಯೆ ಇಳಿದು ರೀಲ್ಸನ್ನು ಮಾಡ್ತಾ ಇದ್ದಾರೆ, ಸೆಲ್ಫಿಯನ್ನು ಕ್ಲಿಕ್ಕಿಸ್ಕೊಳ್ತಾ ಇದ್ದಾರೆ. ಇದು ದಟ್ಟ ಅರಣ್ಯದ ಮಧ್ಯೆ ಹರಿತಕ್ಕಂಥ ಅಬ್ಬಿ ಫಾಲ್ಸ್. ಬೆಟ್ಟದ ಮೇಲಿನಿಂದ ನೊರೆಯಂತೆ ನೀರು ವೇಗವಾಗಿ ಹರಿದು ಬರ್ತದೆ. ಅದು ಯಾವುದನ್ನು ಸಹ ಲೆಕ್ಕಿಸದೆ ಈಗ ಪ್ರವಾಸಿಗರು ಒಂದು ರೀತಿ ಹುಚ್ಚಾಟವನ್ನ ಪ್ರದರ್ಶಿಸ್ತಾ ಇದ್ದಾರೆ. ಆ ಬಂಡೆಗಳು ಸಹ ನೀರು ಹರಿದು ಪಾಚಿ ಕಟ್ಟಿವೆ. ಒಂದು ವೇಳೆ ಏನಾದರೂ ಕಾಲು ಜಾರಿದ್ರೆ ದೊಡ್ಡ ಅನಾಹುತವೇ ಸಂಭವಿಸುತ್ತೆ, ಪ್ರಾಣ ಕೂಡ ಹಾನಿಯಾಗಬಹುದು. ಯಾಕೆಂದ್ರೆ ಪ್ರತಿ ಸರಿ ಮಳೆಗಾಲದಲ್ಲಿ ಇಲ್ಲಿ ಜೋರಾಗಿ ನೀರು ಇರುತ್ತೆ. ಅದನ್ನು ಹೊರತುಪಡಿಸಿದ್ರೆ ಸಾಮಾನ್ಯವಾಗಿ ನೀರು ಸಣ್ಣ ಪ್ರಮಾಣದಲ್ಲೂ ಹರಿತಾ ಇರ್ತದೆ. ಹಾಗಾಗಿ ಕಲ್ಲುಗಳು ಪಾಚಿಯನ್ನ ಕಟ್ಟಿವೆ. ಅಂತ ಕಲ್ಲುಗಳ ಮೇಲೆ ಈಗ ಇವರೆಲ್ಲರೂ ಸಹ ರೀಲ್ಸ್ ಅನ್ನ ಮಾಡ್ತಾ ಇದ್ರೆ, ನೀವು ನೀರು ಹರಿತಾ ಇರ್ತಕ್ಕಂಥ ದೃಶ್ಯವನ್ನ ಗಮನಿಸಿದ್ರೆ ಇದು ವೇಗವಾಗಿ ಇರೋದು ಆಳ ಅಂದ್ರೆ ಸುಮಾರು 20 ಅಡಿ ಆಳಕ್ಕೆ ನೀರು ಧುಮ್ಮಿಕ್ಕುತ್ತೆ. ಅದು ಧುಮ್ಮಿಕ್ತಕ್ಕಂತಹ ಜಾಗದಲ್ಲೇ ಈಗ ಪ್ರವಾಸಿಗರು ಇಳಿದು ಅವರು ಏನು ರೀಲ್ಸ್ ಅನ್ನ ಮಾಡ್ತಿದ್ದಾರೆ, ಫೋಟೋವನ್ನ ಕ್ಲಿಕ್ಕಿಸ್ಕೊಳ್ತಾ ಇದ್ದಾರೆ. ಅಂತಹ ಅಪಾಯಕಾರಿಯಾದಂತಹ ಒಂದು ರೀತಿಯ ರೀಲ್ಸ್ ಗಳನ್ನ ಮಾಡ್ಲಿಕ್ಕೆ ಇವರು ಮುಂದಾಗಿದ್ದಾರೆ. ಇದಕ್ಕೆ ಒಂದು ರೀತಿ ಕಟ್ಟುನಿಟ್ಟಿನ ಆದೇಶ ಹಾಗೂ ನಿಯಮಗಳನ್ನ ಪಾಲಿಸಬೇಕಾಗುತ್ತೆ. ಆದ್ರೆ ಎಲ್ಲವನ್ನು ಧಿಕ್ಕರಿಸಿ ಈಗ ಅಪಾಯದ ಅಂಚಿನಲ್ಲಿ ಆಟವನ್ನ ಆಡ್ತಾ ಇದ್ದಾರೆ. ತಾಲೂಕು ಆಡಳಿತ ಆಗ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ಪ್ರವಾಸಿಗರ ಸುರಕ್ಷತೆ ದೃಷ್ಟಿಯಿಂದ ಕೆಲವೊಂದು ಕಟ್ಟುನಿಟ್ಟಿನ ನಿಯಮಗಳನ್ನ ಹಾಕಿ ಏನು ದಡದಲ್ಲೇ ಫಾಲ್ಸ್ ಅನ್ನ ಕಣ್ತುಂಬಿಕೊಂಡು ಹೋಗುವಂತ ಒಂದು ಆದೇಶವನ್ನ ಹೊರಡಿಸ್ಬೇಕು. ಇಲ್ಲವಾದಲೇ ಕೊಂಚ ಯಾಮಾರಿದ್ರು ಸಹ ಅಪಾಯ ಕಟ್ಟಿಟ್ಟ ಬುತ್ತಿ ಆಗಿದೆ. ಏನು ಪ್ರವಾಸಿಗರು ವೀಕೆಂಡ್ಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ. ಆಗ ಎಲ್ಲರೂ ಸಹ ನೀರಿಗೆ ಇಳಿದ್ರೆ ಒಂದು ವೇಳೆ ಕಲ್ಲು ಪಾಚಿ ಬಂದು ಜಾರಿದ್ರೆ ಅವರ ತಲೆಗೆ ಪೆಟ್ಟಾಗ್ಬೋದು ಅಥವಾ ಪ್ರಾಣವೂ ಹೋಗ್ಬೋದು. ಅಂತ ಪರಿಸ್ಥಿತಿ ನಿರ್ಮಾಣ ಆಗೋದು ಬೇಡ. ಅದಕ್ಕೂ ಮುಂಚೆಲೆ ತಾಲೂಕು ಆಡಳಿತ ಹಾಗೂ ಪೊಲೀಸ್ ಇಲಾಖೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಸ್ಥಳೀಯರ ಒತ್ತಾಯವಿದೆ. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಶಶಿಧರ್ ಬಿಸಿ, ಪಬ್ಲಿಕ್ ಟಿವಿ.